ಅಣ್ವಸ್ತ್ರಗಳ ಆಧುನೀಕರಣಕ್ಕೆ ಮುಂದಾಗಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರದಿಂದ ಆದ ಮುಖಭಂಗದಿಂದ ಪಾಕಿಸ್ತಾನ ಈಗ ಎಚ್ಚೆತ್ತುಕೊಂಡಿದೆ. ಆಪರೇಷನ್ ಸಿಂಧೂರದಿಂದ ಆದಂತ ಮುಖಭಂಗ ಇದೆಯಲ್ಲ, ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುವಂತೆ ಮಾಡಿಬಿಟ್ಟಿದೆ ಈಗ ಆಪರೇಷನ್ ಸಿಂಧೂರ. ಅಮೆರಿಕ ಬೇಹುಗಾರಿಕಾ ಪಡೆಯಿಂದ ಆತಂಕಕಾರಿ ಮಾಹಿತಿ ಬಹಿರಂಗ ಆಗಿದೆ. ಪಾಕ್ ಅಣ್ವಸ್ತ್ರ ಆಧುನೀಕರಣಕ್ಕೆ ಚೀನಾ ದೇಶದ ನೆರವು. ಚೀನಾ ದೇಶದಿಂದ ಪಾಕಿಸ್ತಾನಕ್ಕೆ ಹಣ ಹಾಗೂ ತಾಂತ್ರಿಕ ನೆರವನ್ನ ನೀಡಲಾಗ್ತಾ ಇದೆ. ಅಮೆರಿಕದ ರಕ್ಷಣಾ ಬೇಹುಗಾರಿಕೆ ಏಜೆನ್ಸಿ ಸಿದ್ಧಪಡಿಸಿರುವ ವರದಿಯಲ್ಲಿ ಮಾಹಿತಿ ಬಹಿರಂಗ ಆಗಿದೆ. ಗಡಿಯಲ್ಲಿ ಗುದ್ದಾಟ ಏರ್ಪಟ್ಟ ವೇಳೆ ಅಣ್ವಸ್ತ್ರ ಸಜ್ಜಿತವಾಗಿರಲು ಪಾಕ್ ಸಂಚು. ಅಣ್ವಸ್ತ್ರ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಗಳ ಆಧುನೀಕರಣಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಚೀನಾ ಮಾಲನ್ನ ಹಾಂಗ್ಕಾಂಗ್, ಸಿಂಗಾಪುರ ಮತ್ತು ಟರ್ಕಿ ಮುಖೇನ ತರಿಸಿಕೊಳ್ತಾ ಇದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗಿರುವಂತ ವಿಚಾರ. ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟು ಅದರಲ್ಲೂ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದಾಕ್ಬಿಟ್ಟಿತ್ತು ಭಾರತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಇದುವರೆಗೂ ಕೂಡ ಪಾಕಿಸ್ತಾನ ಎಚ್ಚೆತ್ತುಕೊಂಡಿರಲಿಲ್ಲ ಅಂತ ಕಾಣಿಸ್ತಾ ಇದೆ. ಈಗ ಮತ್ತೆ ಅಣ್ವಸ್ತ್ರಗಳ ಆಧುನೀಕರಣಕ್ಕೆ ಪಾಕಿಸ್ತಾನ ಮುಂದಾಗಿದೆ, ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಹಿಂದೆ ಚೀನಾ ಇದ್ದೇ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಚೀನಾದ ಪಾತ್ರ ಇದರಲ್ಲಿ ಎಷ್ಟರ ಮಟ್ಟಿಗಿದೆ, ಮತ್ತೆ ಬೇರೆ ಬೇರೆ ದೇಶಗಳು ಕೂಡ ನೆರವನ್ನ ನೀಡ್ತಾ ಇದಾವ? ಹೌದು ರಾಮ್, ಏನಂದರೆ ಇವು ಪಾಕಿಸ್ತಾನಕ್ಕೆ ಒಂದು ಆಪರೇಷನ್ ಸಿಂಧೂರದ ವೇಳೆ ತನ್ನ ನಿಜವಾದ ಶಕ್ತಿ ಏನು, ತನ್ನ ವೀಕ್ನೆಸ್ಗಳೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರಲ್ಲೂ ಭಾರತ ದಾಳಿ ಮತ್ತು ರಕ್ಷಣೆ ಅಂದರೆ ಏನು ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಅಂತಾರೆ, ಎರಡೂ ವಿಚಾರದಲ್ಲಿ ಭಾರತ ಸಶಕ್ತವಾಗಿತ್ತು. ಪಾಕಿಸ್ತಾನದ ಡ್ರೋನ್ ಇರ್ಬೋದು, ಕ್ಷಿಪಣಿಗಳಿರ್ಬೋದು, ಆ ಎಲ್ಲ ದಾಳಿಗಳನ್ನು ಭಾರತ ಯಶಸ್ವಿಯಾಗಿ ತಡೀತು. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಅಂದರೆ ಏನೊಂದು ಏರ್ ಬೇಸ್ಗಳಿತ್ತು ಅದ್ರ ಮೇಲೆ ಮತ್ತು ಉಗ್ರರ ನೆಲೆಗಳ ಮೇಲೆ ನಿಖರವಾಗಿ ದಾಳಿ ನಡೆಸಿತ್ತು. ಈ ಕಾರಣದಿಂದಾಗಿ ಪಾಕಿಸ್ತಾನ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕೂ ಆಗಲಿಲ್ಲ ಒಂದು ಕಡೆ, ಇನ್ನೊಂದು ಕಡೆ ದಾಳಿ ಕೂಡ ಮಾಡೋಕ್ಕಾಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಉಳಿದಿರೋದೀಗ ಅಣ್ವಸ್ತ್ರ ಒಂದೇ. ಅಣ್ವಸ್ತ್ರದ ಭಯವನ್ನು ಭಾರತಕ್ಕೆ ಇಡಬೇಕು. ಈ ಒಂದು ವೇಳೆ ನಾವು ಭಾರತಕ್ಕೆ ಅಣ್ವಸ್ತ್ರ ಭಯ ಇಲ್ದಂಗೆ ಆಗ್ಬಿಟ್ರೆ, ಪಾಕಿಸ್ತಾನದ ಅಣ್ವಸ್ತ್ರ ಇದೆ ಅನ್ನೋ ಭಯನೇ ಭಾರತಕ್ಕೆ ಇಲ್ದಂಗೆ ಆಗ್ಬಿಟ್ರೆ, ಭಾರತ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ನಡಿಬೋದು, ಯಾವಾಗ ಬೇಕಾದರೂ ನುಗ್ಗಿ ಹೊಡಿಬೋದು, ಯಾವಾಗ ಬೇಕಾದರೂ ಉಗ್ರ ನೆಲೆಗಳನ್ನು ಧ್ವಂಸ ಮಾಡ್ಬೋದು ಅನ್ನೋ ಭೀತಿ ಪಾಕಿಸ್ತಾನಕ್ಕೆ ಇದ್ದೇ ಇದೆ. ಅದೇ ಕಾರಣಕ್ಕೆ ಏನು ಮಾಡ್ತಿದೆ ಪಾಕಿಸ್ತಾನ, ತನ್ನ ಅಣ್ವಸ್ತ್ರ ನೆಲೆಗಳನ್ನು ಆಧುನೀಕರಣ ಮಾಡೋದು. ಅಂದರೆ ಏನೊಂದು ಕಂಟ್ರೋಲ್ ಮತ್ತು ಕಮಾಂಡ್ ಸೆಂಟರ್ ಅಂತೇನಿದೆ, ಈ ಅಣ್ವಸ್ತ್ರಗಳನ್ನು ಲಾಂಚ್ ಮಾಡೋ ಅಂಥ ವ್ಯವಸ್ಥೆ ಏನಿದೆ ಅದನ್ನು ಆಧುನೀಕರಣ ಮಾಡ್ಕೊಳಕ್ಕೆ ಮುಂದಾಗಿದೆ. ಈ ಹಂತದಲ್ಲಿ ಪಾಕಿಸ್ತಾನಕ್ಕೆ ಎಂದಿನಂತೆ ನೆರವು ನೀಡ್ತಾ ಇರೋದು ಚೀನಾ ದೇಶ. ಅದು ಕೇವಲ ತಂತ್ರಜ್ಞಾನ ನೆರವಲ್ಲ, ಹಣಕಾಸಿನ ನೆರವನ್ನು ಕೊಡ್ತಿದೆ. ಹಾಗಂದ ಮಾತ್ರಕ್ಕೆ ಚೀನಾದಿಂದ ನೇರವಾಗಿ ಪಾಕಿಸ್ತಾನ ತರಿಸ್ಕೊಂಬಿಡೋಕ್ಕಾಗೋದಿಲ್ಲ. ಅದ್ರ ಮೇಲೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಕಣ್ಗಾವಲಿರುತ್ತೆ. ಹಾಗಾಗಿ ಚೀನಾ ದೇಶ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಗಳ ನೆರವಿನಿದೆ. ಅಂದರೆ ಹಾಂಗ್ಕಾಂಗ್ ಮೂಲಕ, ಸಿಂಗಾಪುರ ಮೂಲಕ, ಮತ್ತು ಪಾಕಿಸ್ತಾನದ ಮತ್ತೊಂದು ಮಿತ್ರ ದೇಶ ಟರ್ಕಿ ಕಡೆಯಿಂದ ಒಂದು ಶಸ್ತ್ರಾಸ್ತ್ರಗಳನ್ನು ಮತ್ತು ತಂತ್ರಜ್ಞಾನವನ್ನು ರವಾನೆ ಮಾಡ್ತಾ ಇದೆ ಚೀನಾಗೇನು ಅಂದರೆ ಭಾರತವನ್ನು ಕಟ್ಟಿ ಹಾಕಬೇಕು, ಭಾರತವನ್ನು ಸದಾ ಸಂಘರ್ಷದಲ್ಲಿಡಬೇಕು ಅಂದರೆ ಅದಕ್ಕೆ ಪಾಕಿಸ್ತಾನನೇ ಸೂಕ್ತ ಅಂತ ಗೊತ್ತು ಚೀನಾಗೆ. ಹಾಗಾಗಿ ಪಾಕಿಸ್ತಾನಕ್ಕೆ ಅದು ಹಿಂಬಾಗಿಲ ನೆರವನ್ನು ಕೊಡ್ತಾ ಇದೆ. ಈ ಹಂತದಲ್ಲಿ ಭಾರತ ಕೂಡ ಏನು ಕೈಕಟ್ಟಿಕೊಳ್ತಿಲ್ಲ. ಭಾರತ ತನ್ನ ರಕ್ಷಣೆಯನ್ನು ಮತ್ತಷ್ಟು ಸದೃಢ ಮಾಡ್ಕೊತಾ ಇದೆ. ಒಂದು ವೇಳೆ ನಾಳೆ ಅಥವಾ ಇನ್ಯಾವಾಗಲೂ ಒಂದು ಸಮಯದಲ್ಲಿ ಉಗ್ರರು ಈ ರೀತಿಯಾದಂಥ ಒಂದು ದುಷ್ಕೃತ್ಯವನ್ನು ಏನು ಪಾಲ್ಗಾಮಲ್ಲಿ ನಡೀತು, ಆ ಥರ ಒಂದು ಕೃತ್ಯ ಭಾರತದ ಮೇಲೆ ನಡೆದಾಗ ಭಾರತ ಸಹಜವಾಗೇ ಆಪರೇಷನ್ ಸಿಂಧೂರ್ ಪಾರ್ಟ್ 2 ಶುರು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಸಜ್ಜಾಗಿರಬೇಕು ಅನ್ನೋದು ಪಾಕಿಸ್ತಾನದ ಇದು. ಆದರೆ ಇಂಥ ಸಂದರ್ಭದಲ್ಲಿ ಏನಾದರೂ ಭಾರತದ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಭಾರತ ತನ್ನನ್ನು ತಾನು ಹೆಂಗೆ ರಕ್ಷಣೆ ಮಾಡ್ಕೊಳುತ್ತೆ, ಅದಕ್ಕೋಸ್ಕರ ಭಾರತ ಕೂಡ ರಕ್ಷಣಾತ್ಮಕವಾಗಿಯೂ ಕೂಡ ಸಜ್ಜಾಗ್ತಿದೆ. ಒಂದು ಕಡೆ ಪಾಕಿಸ್ತಾನ ಮೇಲೆ ದಾಳಿ ನಡೆಸೋದಕ್ಕೆ ಭಾರತ ಎಷ್ಟು ಸಶಕ್ತವಾಗಿದೆಯೋ ಅದೇ ರೀತಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕೂ ಸಶಕ್ತವಾಗಿದೆ. ಹಂಗಾಗಿ ಇದೊಂದು ರೀತಿ ಆರ್ಮ್ ರೇಸ್ ನಡೀತಾ ಇದೆ, ಶಸ್ತ್ರಾಸ್ತ್ರ ಸಮರ ನಡೀತಾ ಇದೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಅದರಲ್ಲೂ ಅಣ್ವಸ್ತ್ರ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಣ್ವಸ್ತ್ರಗಳ ಬಗ್ಗೆ ತಗೊಳ್ಳೋಕ್ಕೆ ಪಾಕಿಸ್ತಾನ ಏನು ಬಂದಿದೆ, ಅದು ನಿಜವಾಗ್ಲೂ ಭಾರತಕ್ಕೆ ಒಂದು ಎಚ್ಚರಿಕೆ ಗಂಟೆ. ಹೀಗಾಗಿ ನಮ್ಮ ರಕ್ಷಣಾ ವಲಯ ಕೂಡ, ನಮ್ಮ ರಕ್ಷಣಾ ತಜ್ಞರು ಕೂಡ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ರಾಮ್.